ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ಸಮರ್ಪಣೆ ಮಾಡುವ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಈ ಎರಡೂ ವಿಧವಾದಂಥ ಕರ್ಮಗಳಿಂದ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡುವ ಸದುಪಯೋಗವನ್ನು, ಉತ್ತಮವಾದ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಂಥದ್ದು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಅವನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಏಕಂ ಶಾಸ್ತ್ರಂ, ಶಾಸ್ತ್ರಗಳಲ್ಲಿ ಅತ್ಯಂತ ಮುಖ್ಯವಾದ ಶಾಸ್ತ್ರ ಅದು ಯಾವುದು ಅಂತಂದರೆ ದೇವಕೀ ಪುತ್ರ ಗೀತಂ. ದೇವಕೀ ಪುತ್ರನಾಗಿರತಕ್ಕಂಥ ಶ್ರೀಕೃಷ್ಣ ತಾನು ನುಡಿದ ಶಾಸ್ತ್ರ ಅದು ಭಗವದ್ಗೀತೆ. ಅದು ಒಂದೇ ಒಂದು ಶಾಸ್ತ್ರ, ಅರ್ಥಾತ್ ಅತ್ಯಂತ ಮುಖ್ಯವಾದ ಶಾಸ್ತ್ರ. ಏಕೋ ದೇವ, ಒಬ್ಬನೇ ಒಬ್ಬ ಜಗತ್ತಿನಲ್ಲಿ ಸರ್ವೋತ್ತಮನಾದ ದೇವತೆ. ಅದು ಯಾರು ಅಂದರೆ ದೇವಕೀ ಪುತ್ರನಾದ ಶ್ರೀಕೃಷ್ಣ. ಅವನೇ ಶ್ರೀನಿವಾಸ, ಅವನೇ ಕೃಷ್ಣ. ದಶಾವತಾರಗಳನ್ನು ತಾಳಿದವನು ಅವನೇ, ಶತಸಹಸ್ರ ಅವತಾರಗಳನ್ನು ಹೊಂದಿದವನು, ಅನಂತ ಅವತಾರಾತ್ಮಕನಾದಂಥವನು ಭಗವಂತನಾದ ಆ ಶ್ರೀನಿವಾಸನೇ. ಆದ್ದರಿಂದ ಅಂತಹ ಶ್ರೀನಿವಾಸ ಅವನೇ ಕೃಷ್ಣ. ಅವನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ ಅದು ಶ್ರೀಮದ್ ಭಗವದ್ಗೀತೆ. ಆ ಭಗವದ್ಗೀತೆ ಅದರ ಪಾನವನ್ನು ಮಾಡಿದ್ರೆ ಸಾಕು, ನಮ್ಮ ಮಲ ಅದು ಪರಿಹಾರವಾಗತ್ತೆ ಅಂತಾರೆ. ಗಂಗಾ ಜಲದಲ್ಲಿ ಸ್ನಾನವನ್ನು ಮಾಡಿದಾಗ ಶಾರೀರಿಕವಾದ ಮಲ ಮತ್ತು ಮಾನಸಿಕವಾದ ಸ್ವಲ್ಪ ಮಲ ಅದು ನಾಶವಾಗತ್ತೆ. ಆದರೆ ಭಗವದ್ಗೀತೆಯ ಅಮೃತದ ಪಾನವನ್ನು ಮಾಡಿದರೆ ಸಾಕು, ಈ ಗೀತೆಯ ಗಂಗೆಯಲ್ಲಿ ಮುಳುಗಿದರೆ ಸಾಕು, ಇನ್ನು ಯಾವ ವಿಧವಾದ ಪಾಪಗಳೂ ನಮ್ಮನ್ನು ಅಂಟೋಲ್ಲ, ಮೋಕ್ಷವನ್ನು ತಲುಪಿಸುತ್ತೆ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಮಹತ್ವವನ್ನು ಪಡೆದ ಗ್ರಂಥ. ಜಗತ್ತಿನ 100 ಗ್ರಂಥಗಳಲ್ಲಿ ಅತ್ಯಂತ ಪ್ರಮುಖವಾದ ಗ್ರಂಥ ಅಂತ ಪರಿಗಣನೆಯನ್ನು ಪಡೆದಿದ್ದು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯನ್ನು ಕುರಿತು ಜಗತ್ತಿನಲ್ಲಿ ಈವರೆಗೆ ಹೊಂದಿರತಕ್ಕಂಥ ವ್ಯಾಖ್ಯಾನಗಳು ಎಷ್ಟಿವೆ, ಸಾವಿರಾರು ವ್ಯಾಖ್ಯಾನಗಳು ಬಂದಿವೆ. ಜಗತ್ತಿನ ಮತ್ತಾವ ಗ್ರಂಥಕ್ಕೂ ಇಷ್ಟು ವ್ಯಾಖ್ಯಾನ ಗ್ರಂಥಗಳು ಬಂದಿಲ್ಲ. ಆದ್ದರಿಂದ 700 ಶ್ಲೋಕಗಳಲ್ಲಿ ಶ್ರೀಮದ್ ಭಗವದ್ಗೀತೆ ತಾನು ವ್ಯಾಪಿಸಿಕೊಂಡಿದೆ. ಅಂಥ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮಗೆ ಪುಣ್ಯವನ್ನು ತಂದುಕೊಡುವಂಥ ಒಂದು ವಿಶೇಷವಾದ ಸಂಗತಿ. ಆರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ ನಾವೀಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಎಲ್ಲರೂ ಕೂಡ ಒಟ್ಟಾಗಿ ಶ್ರೀನಿವಾಸ ದೇವರ ಮುಂದೆ ಗೀತೆಯನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಪೂರೈಸಿಕೊಳ್ಳುವ ದೃಷ್ಟಿಯಿಂದ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ
ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣಸ್ಯ ಪ್ರೇರಣೆಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಭಾವಾರ್ಥವನ್ನು ಹಾಗೆಯೇ ವಿಶೇಷವಾದ ವ್ಯಾಖ್ಯಾನವನ್ನು ಈಗ ನಾವು ಶ್ರವಣ ಮಾಡುವ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತೊಡಗುತ್ತಾ ಇದ್ದೇವೆ. ಶ್ರದ್ಧೆಯಿಂದ ನಾವು ಪ್ರವಚನವನ್ನು ಶ್ರವಣ ಮಾಡೋಣ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗಿತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯನ್ನು ನಾವು ನಿರ್ವಹಣೆ ಮಾಡಿಕೊಳ್ತಾ ಇದ್ದೇವೆ. ತದಂಗಭೂತವಾಗಿ 8ನೇ ಅಧ್ಯಾಯವಾದಂತಹ ಅಕ್ಷರ ಬ್ರಹ್ಮಯೋಗ ಎನ್ನುವಂತಹ ಅಧ್ಯಾಯದ ಅರ್ಜುನ ಕೇಳಿದಂತಹ 8 ಪ್ರಶ್ನೆಗಳಿಗೆ ಕ್ರಮವಾಗಿ ಪರಮಾತ್ಮ ಉತ್ತರಿಸುತ್ತಾ 4ನೇ ಪ್ರಶ್ನೆಗೆ ಪರಮಾತ್ಮ ತಾನು ಉತ್ತರವನ್ನು ನೀಡ್ತಾ ಇದ್ದಾನೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಯನದ ಮಹಾತ್ಮ್ಯ ಎಷ್ಟು ಅಂತಂದರೆ, ಎಷ್ಟೆಷ್ಟೋ ಮಹಾಜ್ಞಾನಿಗಳು ತಾವು ಶ್ರೀಮದ್ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಸ್ಥಾನತ್ರಯ ಎಂಬುದಾಗಿ ಮಾಡಿ, ಮೊದಲನೇದ್ದು ಸೂತ್ರ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಅಂಥೇಳಿ, ಗೀತಾ ಪ್ರಸ್ಥಾನ ಅಂಥೇಳಿ ಪ್ರತ್ಯೇಕವಾಗಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನದ ವಾಡಿಕೆ ನಮ್ಮ ಸಂಪ್ರದಾಯ.
ಅದನ್ನು ಕೂಡ ಅನೇಕ ಗ್ರಂಥಗಳನ್ನು ಮಾಡಿದರೂ ಕೂಡ ಕೆಲವರು ಹೇಳ್ತಾರೆ ಲೇಷತಃ ಸಾಕ್ಷಾತ್ ಪರಮಾತ್ಮನ ಮುಖಾರವಿಂದ ಬಂದಂತಹ ಈ ಭಗವದ್ಗೀತೆಯ ಸಮಗ್ರವಾದ ಅರ್ಥವನ್ನೇ ನಾವು ಹೇಳಿಬಿಡ್ತೇವೆ, ನಾವು ತಿಳಿದುಕೊಂಡು ಬಿಡ್ತೇವೆ ಅಂತನ್ನೋದು ಮಹಾ ಅಪಹಾಸ್ಯದ ಕಾರಣವಾಗ್ತದೆ. ಅದಕ್ಕಾಗಿ ನನಗೆ ತಿಳಿದಷ್ಟು ಹೇಳ್ತೇನೆ, ನನಗೆ ತಿಳಿದಷ್ಟು ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಮಹಾಜ್ಞಾನಿಗಳು ಹೇಳಿದ ಮೇಲೆ ಅವರ ಮುಂದೆ ನಾವೆಲ್ಲಿ? ಹೀಗಾಗಿ ನಮಗೆ ತಿಳಿದಷ್ಟು ಪರಮಾತ್ಮ ನಮಗೆ ನೀಡಿದಂತಹ ಜ್ಞಾನದ ಅನುಸಾರವಾಗಿ ಈ ಶ್ಲೋಕಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅರ್ಜುನ 8 ಪ್ರಶ್ನೆಗಳನ್ನು ಸಂಧಿಸಿದ. ಆ 8 ಪ್ರಶ್ನೆಗಳಲ್ಲಿ ಹಿಂದಿನ ಶ್ಲೋಕವಾದಂತಹ 3ನೆಯ ಶ್ಲೋಕದಲ್ಲಿ ಪರಮಾತ್ಮ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ. ಕಿಂ ತದ್ಬ್ರಹ್ಮ ಅಂತ ಪ್ರಶ್ನೆಗೆ ಅಕ್ಷರಂ ಬ್ರಹ್ಮ ಪರಮಂ ಎನ್ನುವ ಉತ್ತರವನ್ನು ನೀಡಿದ. ಕಿಮಧ್ಯಾತ್ಮಂ ಅಂತ ಕೇಳಿದಾಗ ಸ್ವಭಾವೋಧ್ಯಾತ್ಮ ಉಚ್ಯತೆ ಎಂಬುದಾಗಿ ಪರಮಾತ್ಮ 2ನೇ ಪ್ರಶ್ನೆಗೆ ಉತ್ತರವನ್ನು ನೀಡಿದ. ಕಿಂ ಕರ್ಮ ಪುರುಷೋತ್ತಮ ಎನ್ನುವುದಕ್ಕೆ ಪರಮಾತ್ಮ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ ಎನ್ನುವ ಪ್ರಶ್ನೆಯನ್ನು ನೀಡಿದ. ಇನ್ನು 4ನೇ ಪ್ರಶ್ನೆವಾದಂತಹ ಅಧಿಭೂತಂ ಚ ಕಿಂ, ಹಾಗೆ ಅಧಿದೈವಂ ಕಿಮುಚ್ಯತೆ ಎನ್ನುವ 2 ಪ್ರಶ್ನೆಗಳು ಕೂಡ ಪರಮಾತ್ಮ ಉತ್ತರವನ್ನು ನೀಡ್ತಾ 4ನೇ ಪ್ರಶ್ನೆಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಪರಮಾತ್ಮ ಅಧಿಭೂತಂ ಕ್ಷರೋಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂ ವರ. ಪರಮಾತ್ಮ ಅರ್ಜುನನ್ನ ಸಂಬೋಧನೆ ಮಾಡುವ ರೀತಿಯನ್ನು ಬದಲಿಸ್ಕೊಳ್ತಾ ಇದ್ದಾನೆ. ಪರಮಾತ್ಮ ಪಾರ್ಥ ಅಂತ ಹೇಳ್ದ, ಹಿಂದೆ ನಾವು ಪ್ರಸ್ತಾವ ಮಾಡಿಕೊಂಡ್ವಿ, ಪಾಂಡವ ಅಂತಾನೆ, ಕೌಂತೆಯ ಅಂತಾನೆ, ಹೀಗೆ ಬಗೆಬಗೆಯಾಗಿ ಪ್ರಶ್ನೆ ಮಾಡ್ತಾ ಹೀಗೆ ಅರ್ಜುನನ ಅಧಿಕಾರಿತ್ವ ಅನ್ನೋದು ಬೆಳೀತು, ಅವನ ಉತ್ತಮತ್ವ ಅಂತ ಅನ್ನೋದು ಇನ್ನೂ ಬೆಳೀತಾ ಇದೆ. ಹೀಗಾಗಿ ಪರಮಾತ್ಮ ಹೇಳಿದ, ಹೇ ದೇಹಭೃತಾಂಬರ ಅಂತ ಹೇಳ್ತಾನೆ. ದೇಹವನ್ನು ಪಡೆದವರಲ್ಲಿ ಶ್ರೇಷ್ಠ ನೀನು ಅಂತ ಪರಮಾತ್ಮ ಹೇಳ್ತಾನೆ. ಅಂದರೆ ದೇವತೆಗಳಿಗೂ ದೇಹ ಇದೆ, ನೀನು ಮನುಷ್ಯನಾಗಿ ಹುಟ್ಟಿದಾಗೂ ಪಾಂಚಭೌತಿಕ ದೇಹವನ್ನು ಪಡೆದಿ. ಹೀಗೆ ಯಾವುದೇ ದೇಹವನ್ನು ಪಡೆದರೂ ಕೂಡ ಇಲ್ಲಿರುವಂತಹ ಅನೇಕ ಜ್ಞಾನಿಗಳು, ಅರ್ಜುನನಕ್ಕಿಂತ ಜ್ಞಾನಿಗಳು ಇನ್ನೂ ಇದ್ದಾರೆ. ಅದರಲ್ಲೂ ಕೂಡ ಅರ್ಜುನನನ್ನು ವಿಶಿಷ್ಟವಾದಂತಹ ಯೋಗ್ಯತೆಯನ್ನು ತೋರಿಸಿಕೊಡುವುದಕ್ಕಾಗಿ ಪರಮಾತ್ಮ ಹೇ ದೇಹಭೃತಾಂಬರ, ದೇಹವನ್ನು ಪಡೆದವರಲ್ಲಿ ಶ್ರೇಷ್ಠನಾದವನೇ ಅಂತ ಹೇಳ್ತಾ ಪರಮಾತ್ಮ 4ನೇ ಪ್ರಶ್ನೆಗೆ ಉತ್ತರವನ್ನು ನೀಡಿದ. ಅಧಿಭೂತಂ ಕ್ಷರೋಭಾವ, ಅಧಿಭೂತ ಅಂತನ್ನೋದಕ್ಕೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಧಿಭೂತಂ ಚ ಕಿಮಿತ್ಯಸ್ಯ ಉತ್ತರಂ ಭೂತಾನಿ ಸದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು. ಸದೇಹರಾದಂತಹ ದೇಹವನ್ನು ಪಡೆದಂತಹ ಜೀವರಿಗೆ ಉಪಕಾರಕ್ಕಾಗಿ, ಅವರ ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡಿಕೊಳ್ಳುವುದಕ್ಕೆ ಉಪಕಾರಕ್ಕಾಗಿ ಇರುವಂತಹ ಯಾವ ದೇಹ ಇದೆಯೋ ಆ ದೇಹ ಇರ್ಬೋದು, ಇತ್ಯಾದಿಗಳಿರ್ಬೋದು, ಅವುಗಳೆಲ್ಲವನ್ನು ಕೂಡ ಅಧಿಭೂತ ಅಂತ ಕರೀತಾರೆ. ಅದು ಎಂಥದ್ದು ಅಂತಂದರೆ ಕ್ಷರೋ ಭಾವ, ವಿನಾಶಿ ಭಾವ, ಕಾರ್ಯಭೂತ ಪದಾರ್ಥ. ಅಧಿಭೂತ ಅಂತನ್ನೋದು ಇದು ನಿತ್ಯವಾದಂತಹ ವಸ್ತುವಲ್ಲ. ಯಾಕೆ? ನಮ್ಮ ಶರೀರ ಇದು ನಷ್ಟವಾಗ್ತದೆ. ಹಾಗೆ ಘಟಪಟಾದಿಗಳು ಕೂಡ, ಗಡಿಗೆಯಿಂದ ನೀರನ್ನು ತಂದು ದೇವರ ಪೂಜೆಯನ್ನು ಮಾಡ್ತೇವೆ. ಅದು ಕೂಡ ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಪೂಜೆಗೆ ಅನುಕೂಲವಾಯಿತು, ನಮಗೆ ಉಪಕಾರಕವಾಯಿತು. ಹೀಗಾಗಿ ಆ ಘಟವೂ ಕೂಡ ನಮಗೆ ಅಧಿಭೂತ. ಅದೇ ರೀತಿಯಾಗಿ ಪರಮಾತ್ಮನ ದ್ವೇಷಕ್ಕೆ ಕಾರಣವಾದರೆ ಅದು ಅಧಿಭೂತವೇ, ಆದರೆ ನಮ್ಮ ವಿನಾಶಕ್ಕೆ ಕಾರಣವಾಗ್ತದೆ. ಹೀಗೆ ಜೀವನ ಒಟ್ಟಿನಲ್ಲಿ ಜೀವನಿಗೆ ಉಪಯುಕ್ತವಾದಂತಹ ವಸ್ತುಗಳು ಅಂತರ್ಥ. ಭವತಿ ಇತಿ ಉತ್ಪದ್ಯತೆ ಇತಿ ವ್ಯುತ್ಪತ್ತೇಹೇ. ಪರಮಾತ್ಮ ಅಧಿಭೂತಂ ಅಂತ ಹೇಳಿದ, ಭೂತಂ ಅಂತೂ ಹೇಳಿದ, ಮತ್ತು ಭಾವ ಅಂತಲೂ ಹೇಳಿದ. ಇದಕ್ಕೆ ಅರ್ಥ ಏನು ಅಂತಂದರೆ ಹುಟ್ಟುತ್ತದೆ, ಅದು ಹುಟ್ಟುತ್ತದೆ ಹಾಗೂ ನಷ್ಟವೂ ಆಗ್ತದೆ. ಕ್ಷರವೂ ಆಗ್ತದೆ, ಅಂದರೆ ಹುಟ್ಟುತ್ತದೆ ಮತ್ತು ನಷ್ಟವೂ ಆಗ್ತದೆ. ಇಂತಹ ಜೀವನಿಗೆ ಉಪಕಾರವನ್ನು ಮಾಡುವಂತಹ ವಸ್ತು ಯಾವಿದೆಯೋ ಅದನ್ನು ಅಧಿಭೂತ ಅಂತ ಕರೀತಾರೆ. ಇನ್ನು 5ನೆಯ ಪ್ರಶ್ನೆಯಾದಂತಹ ಕಿಮಧಿದೈವತಂ, ಅಧಿದೈವತಂ ಕಿಮುಚ್ಯತೆ ಎನ್ನುವ ಪ್ರಶ್ನೆಯನ್ನು ಮಾಡಿದ. ಅದಕ್ಕೆ ಪರಮಾತ್ಮ ಹೇಳ್ತಾನೆ ಅಧಿದೈವಂ ಕಿಮಿತ್ಯಸ್ಯ ಉತ್ತರಂ ಪುರುಷಶ್ಚೇತ್ಯಾದಿ. ಅಧಿದೈವತ ಅಂತಂದರೆ ಪುರುಷ ಅಂತ ಪರಮಾತ್ಮ ತಿಳಿಸಿದ. ಅಧಿದೈವತಂ ದೈವತಾನಿ ಸರ್ವಾನ್ ದೇವಾನ್ ಅಧಿಕೃತ್ಯ ತತ್ ಸ್ವಾಮಿತ್ವೇನ ವಾ ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನ ವಾ ವರ್ತಮಾನಂ ಚ ಕಿಮಿತಿ ಪೃಷ್ಟಂ ವಸ್ತು ಪುರುಷಃ ಪುರಿ ದೇಹೇ ಶೇತೆ ತಿಷ್ಠತೀತಿ ಪುರುಷೋ ಜೀವಃ. ನೀನು ಯಾರು ಅಧಿದೈವತ ಅಂತ ಕೇಳಿದೆಯಲ್ಲ, ಅದಕ್ಕೆ ಉತ್ತರವನ್ನು ನೀಡ್ತೇನೆ ಕೇಳು. ಅಧಿದೈವತ ಅಂತಂದರೆ
ಎಲ್ಲ ದೇವರಿಗೆ ಅಧಿಕೃತವಾಗಿ ಇರುವುದು. ಅಂದರೆ ದೇವತೆಗಳೇ ಸ್ವಾಮಿಯಾಗಿ ಉಳ್ಳದ್ದು. ಈ ಶರೀರಕ್ಕೆ ನಾವು ಸ್ವಾಮಿಯಲ್ಲ. ಈ ಶರೀರವನ್ನು ನಾವು ಪಡೆದಿದ್ದೇವೆ. ಶರೀರದ ಮೇಲೆ ಸರ್ವತಃ ಸ್ವಾಮಿತ್ವ ಭಾವವನ್ನು ನಾವು ಪಡೆಯಬಾರದು. ಯಾಕೆ? ಸ್ವಾಮಿತ್ವ ಭಾವನೆ ಯಾವಾಗ ಅಂತಂದರೆ ಅದು ನಮ್ಮ ಅಧೀನವಾಗಿದ್ದರೆ, ನಮ್ಮ ಅಧೀನವಾದಂತಹ ವಸ್ತುಗಳಲ್ಲಿ ಮಾತ್ರ ನಮಗೆ ಸ್ವಾಮಿತ್ವದ ಭಾವನೆಯನ್ನು ತಂದುಕೊಳ್ಳಬೇಕು. ಉದಾಹರಣೆಗೆ ಯಾವುದೋ ಒಂದು ವಸ್ತುವಿದೆ, ಆ ವಸ್ತುವಿನ ಒಂದೊಂದು ಪದಾರ್ಥವು ಅಂದರೆ ಆ ವಸ್ತುವಿನ ಅಂತರ್ಗತವಾದಂತಹ ಪ್ರತಿಯೊಂದು ಕಣಕಣವೂ ನಮಗೆ ಗೊತ್ತಿದ್ದರೆ, ಅದು ನಮ್ಮ ಅಧೀನವಾಗಿದ್ದರೆ, ಅದರ ನಾಶವಾಗಲಿ, ಅದರ ಹುಟ್ಟುವಾಗಲಿ, ಅದರ ಪ್ರವೃತ್ತಿಯಾಗಲಿ ಎಲ್ಲವೂ ಕೂಡ ನಮ್ಮ ಅಧೀನವಾಗಿದ್ದರೆ ಅದು ನಮ್ಮ ಸ್ವಾಮಿತ್ವ ಅಂತ ನಾವು ತಿಳಿದುಕೊಳ್ಳಬಹುದು. ಶರೀರಕ್ಕೆ ಎಲ್ಲಿ ನಮ್ಮ ಸ್ವಾಮಿತ್ವ? ಶರೀರ ನಾವು ಹೇಳಿದ ಮಾತು ಕೇಳ್ತದೆ. ನಮಗೆ ಯಾವಾಗ ರೋಗ ಬರಬಾರದು ಅಂತ ಇದ್ದಾಗ ಶರೀರಕ್ಕೆ ರೋಗ ಬರದಂಗೆ ಇರ್ತದ? ನಮ್ಮ ಮನಸ್ಸು ಈ ಕಡೆ ಹೋಗಬಾರದು ಅಂತ ಕೇಳಿದಾಗ ನಮ್ಮ ಮನಸ್ಸು ಹೋಗದೇ ಇರ್ತದ? ಅಂದರೆ ಆ ಮನಸ್ಸಿನ ಮೇಲಾಗಲಿ ನಮ್ಮ ಶರೀರದ ಮೇಲಾಗಲಿ ನಮಗೆ ಹಿಡಿತ, ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಹೀಗಾಗಿ ದೇವತೆಗಳು ಇದಕ್ಕೆ ಸ್ವಾಮಿಗಳು. ಪುರುಷಶ್ಚಾಧಿದೈವತಂ ಅಂತ ಹೇಳ್ತಾರೆ. ಪುರುಷೋ ಜೀವ, ಆ ಪುರುಷನನ್ನು ಅಧಿದೈವತ ಅಂತ ಕರೀತಾರೆ. ಆ ದೇವರು ಯಾವ ದೇವತೆಗಳಿದ್ದಾರೋ ಅವರನ್ನು ಅಧಿದೈವತ ಅಂತ ಕರೀತಾರೆ. ಯಾರವರು ಅಧಿದೈವತಗಳಾಗಿರುವಂತಹ ದೇವತೆಗಳು? ಯಾರು ಅಂತಂದರೆ ಸಚ ಸರ್ವಜೀವಾಭಿಮಾನಿ ಸಂಕರ್ಷಣೋ ಬ್ರಹ್ಮಾವಾಗ್ನೇಯ. ಎಲ್ಲ ಜೀವರಿಗೆ ಅಭಿಮಾನಿಗಳಾದಂತಹ ಸಂಕರ್ಷಣ ಅಂದರೆ ಶೇಷದೇವರನ್ನು ಅಥವಾ ಬ್ರಹ್ಮದೇವರನ್ನು ಹೇಳ್ತಾರೆ. ಶೇಷದೇವರನ್ನು ಯಾಕೆ ಹೇಳ್ತಾರೆ ಅಂತಂದರೆ ನರಂ ಚೈವ ನರೋತ್ತಮಂ ಎಂಬುದಾಗಿ ನಾವು ಶ್ರೀಮನ್ ಮಹಾಭಾರತದ ಮಂಗಲ ಶ್ಲೋಕದಲ್ಲಿ ಹೇಳ್ತೇವೆ. ಅಲ್ಲಿ ನರ ಅಂತ ಹೇಳಿದಾಗ ಸಕಲ ಜೀವರ ನಿಯಾಮಕರಾದಂತಹ ಶೇಷದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹೀಗಾಗಿ ಆ ಶೇಷದೇವರನ್ನು ಕೂಡ ಇಲ್ಲಿ ಜೀವತ್ವೇನ ಎಲ್ಲ ಜೀವರಿಗೆ ಅಭಿಮಾನಿಗಳು ಅಂತ ಹೇಳ್ತಾರೆ. ಇನ್ನು ನಮ್ಮ ಎಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ್ದು, ನಮ್ಮ ಕೈಲಿ ಪುಣ್ಯ ಪಾಪಗಳನ್ನು ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಮಾಡಿಸುವವರು ಸಾಕ್ಷಾತ್ತು ಚತುರ್ಮುಖ ಬ್ರಹ್ಮದೇವರು ಆದ ಕಾರಣ ಆ ಬ್ರಹ್ಮದೇವರನ್ನು ಕೂಡ ಪುರುಷ ಅಧಿದೈವತ ಅಂತ ಕರೀತಾರೆ ಅಂತ ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಹೇಳಿದರು. ಇಷ್ಟು ಒಟ್ಟು 5 ಪ್ರಶ್ನೆಗಳಿಗೆ ಪರಮಾತ್ಮ ಉತ್ತರವನ್ನು ನೀಡಿದ ವಿಷಯಗಳನ್ನು ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ. ಇದೇನೋ ಪರಮಾತ್ಮ ಹೇಳಿದ್ದಕ್ಕೆ ಇದು ಪ್ರಮಾಣ ಆಯಿತು ಅಂತ ಅಲ್ಲ. ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ, ಪ್ರಾಣಿನಾಂ ದೇಹಗೋ ವಿಷ್ಣು ಅಧಿಯಜ್ಞ ಇತೀರಿತಃ ಸಯೇವ ವ್ಯಾಪ್ತರೂಪೇಣ ಬ್ರಹ್ಮೇತಿ ಪರಿಕೀರ್ತ್ಯತೆ. ಮುಂದೆ ಅಧಿಯಜ್ಞದ ಬಗ್ಗೆ ತಿಳಿಸುವವರಿದ್ದಾರೆ. ಅಧಿಯಜ್ಞ ಅಂದರೆ ಏನು? ಪರಮಾತ್ಮ. ಯಾಕೆ ಪರಮಾತ್ಮನನ್ನು ಅಧಿಯಜ್ಞ ಅಂತ ಯಾಕೆ ಅನ್ಬೇಕು ಅಂತಂದರೆ ಸಯೇವ ವ್ಯಾಪ್ತರೂಪೇಣ ಬ್ರಹ್ಮೇತಿ ಪರಿಕೀರ್ತ್ಯತೆ. ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನೋಡಿ, ವಿಷ್ಣು ಅಂಥೇಳಿ ಆ ವಿಷ್ಣು ಶಬ್ದದ ಅರ್ಥವನ್ನು ಕೆಳಗೆ ಹೇಳ್ತಾ ಇದ್ದಾರೆ. ಮೇಲೆ ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ಅಂತ ಯಾಕೆ ಕರೀತಾರೆ ಪರಮಾತ್ಮನನ್ನು? ವ್ಯಾಪ್ತತ್ವಾತ್ ವಿಷ್ಣು, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಅಣುರೂಪದಿಂದ ಮಹತ್ತಿನಲ್ಲಿ ಮಹತ್ ರೂಪದಿಂದ, ಮಧ್ಯಮ ಪದಾರ್ಥದಲ್ಲಿ ಮಧ್ಯಮ ರೂಪದಿಂದ, ಹೀಗೆ ಸಕಲ ಪದಾರ್ಥಗಳಲ್ಲೂ ಕೂಡ ಸರ್ವತ್ರ ಯಾವಾಗಲೂ ವ್ಯಾಪ್ತನಾಗಿ ಸುಖದಿಂದ ಇರುವವನು. ಆದ್ದರಿಂದಾಗಿ ಪರಮಾತ್ಮನನ್ನು ವಿಷ್ಣು ಅಂತ ಕರೀತಾರೆ. ಅವನನ್ನೇ ಬ್ರಹ್ಮ, ಅವನೇ ಅಧಿಯಜ್ಞ ಅಂತ ಹೇಳ್ತಾರೆ. ತೈಸ್ತೈ ಅಧಿಕ ಯಾಜ್ಯತ್ವಾತ್ ಬ್ರಹ್ಮಿತತ್ವಾಚ್ಚ ಹೇತುತಃ ಅಧ್ಯಾತ್ಮಂ ತತ್ಸ್ವಭಾವೋ ಯತ್ ಅಧಿಕ ಪರಮಾತ್ಮಗಃ ಅಂಥೇಳಿ ಪರಮಾತ್ಮನನ್ನೇ ಅಧ್ಯಾತ್ಮ ಅಂತ ಮುಂದೆ ಅಧ್ಯಾತ್ಮದ ವಿಷಯದ ಬಗ್ಗೆ ಹೇಳಿದ್ದಾರೆ. ಹಾಗೇನೆ ಪುಂಸಾಂಸ ಜಡಭಾವಾನಾಂ ಸರ್ಗಃ ಕರ್ಮ ಹರೇಸ್ಮೃತಂ ಭೂತಾಧಿಕತ್ವತೋ ಜೀವಾಹ ಅಧಿಭೂತಂ ಇತೀದಿತಾಹ. ಅಕಸ್ಮಾತ್ತು ಪರಮಾತ್ಮ ನಮಗೆ ಶರೀರವನ್ನು ಕೊಟ್ಟು ತಾನು ಸೃಷ್ಟಿಯಾದಿಗಳನ್ನು ಮಾಡದಿದ್ದರೆ ನಾವೇನಾಗ್ಬಿಡ್ತೀವಿ? ಜಡಗಳಾಗ್ಬಿಡ್ತೀವಿ. ಒಂದು ಜಡವಸ್ತು ಇದೆ, ಆ ಜಡವಸ್ತುಗೆ ಯಾವ ರೀತಿಯಾಗಿ ಸುಖ ದುಃಖಗಳು ಇರುವುದಿಲ್ಲವೋ ಹಾಗೇನೆ ಆ ಜಡವಸ್ತುವಿನಂತೆ ನಾವು ಆಗಿಬಿಡ್ತೇವೆ. ಹಾಗಾಗಬಾರದು. ಜೀವನು ತನ್ನ ಯೋಗ್ಯತಾನುಸಾರವಾದಂತಹ ಉನ್ನತವಾದ ಪದವಿಯನ್ನು ಪಡೆದು ನಿತ್ಯ ಶಾಶ್ವತ ಸುಖವನ್ನು ಶಾಶ್ವತ ದುಃಖವನ್ನು ಪಡೆಯಬೇಕು ಎನ್ನುವ ಇಚ್ಛೆಯಿಂದ ಪರಮಾತ್ಮ ನಮಗೆ ಒಂದು ಯೋಗ್ಯತಾನುಸಾರವಾಗಿ ನಮ್ಮ ಕೈಯಿಂದ ಪುಣ್ಯ ಪಾಪಗಳನ್ನು ಮಾಡಿಸಿ ನಮಗೆ ಯಾವ ಲೋಕಗಳನ್ನು ಕೊಡ್ತಾನೋ ಆ ರೀತಿಯಾಗಿ ಪರಮಾತ್ಮನಿಂದ ಪಡೆಯುವಂತಹ ಸುಖ ದುಃಖಗಳಿಗೆ ಭಾಗಿಯಾದಂತಹ ಜೀವನನ್ನು ಅಧಿಭೂತ ಅಂತ ಕರೀತಾರೆ. ಹಾಗೇನೆ ಅಧಿಕೋ ದೈವತಂ ವಿಷ್ಣು ವಿಷ್ಣುರೇವ ಯಸ್ಯಾಸ್ತು ಸಾರಮ ಪುರುಪ್ರಾಣಾಧಿದೈವಾಖ್ಯ
ತ್ವಿತಿಜ್ಞೈಗಮಿದಂ ನರೈಹಿ. ಹೀಗೇನೆ ಲಕ್ಷ್ಮೀದೇವಿಯು ಕೂಡ ನಮ್ಮ ದ್ವಾರ ಅನೇಕ ಕರ್ಮಗಳನ್ನು ಮಾಡಿಸ್ತಾಳೆ. ಆದ್ದರಿಂದಾಗಿ ಆ ಲಕ್ಷ್ಮೀದೇವಿಯು ಕೂಡ ನಮಗೆ ಉಪಕಾರಗಳಾಗಿದ್ದಾಳೆ ಎನ್ನುವ ವಿಷಯವನ್ನು ಕೂಡ ತಿಳಿಸ್ತಾರೆ. ಹಾಗೆಯೇ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸ್ತಾ ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ ಕರ್ಮೇಶ್ವರಸ್ಯ ಸೃಷ್ಟ್ಯರ್ಥಂ ತಚ್ಚಾಪಿ ಇಚ್ಛಾದ್ಯ ಮುಚ್ಚತೆ. ಪರಮಾತ್ಮನನ್ನು ಮುಂದೆ ಅಧಿಯಜ್ಞ ಅಂತ ಹೇಳುವರಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಶರೀರದಲ್ಲೇ ಅನೇಕ ಪರಮಾತ್ಮನ ರೂಪಗಳಿವೆ. ಸುಮ್ಮನೆ ಸಂಖ್ಯೆಗೆ ಹೇಳ್ತಾರೆ. ನಮ್ಮ ಶರೀರದಲ್ಲಿ ಎಷ್ಟು ರೂಪಗಳಿವೆ ಅಂತಂದರೆ ಒಂದು ಸಂಖ್ಯೆಯ ಗಣನೆಯನ್ನು ಹೇಳ್ತಾರೆ. ಅನಂತಕ್ಕೂ ಹಾಗೂ ಅನಂತಾನಂತಕ್ಕೂ ವ್ಯತ್ಯಾಸ ಇದೆಯಾ? ಅದನ್ನು ಹೇಗೆ ತಿಳಿದುಕೊಳ್ಳುವುದು? ವ್ಯತ್ಯಾಸ ಇದೆಯೇ ಅಂತಂದರೆ ಹೇಗೆ ತಿಳಿದುಕೊಳ್ಳುವುದು ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಗುರುಗಳ ಮಾತನ್ನು ಹೇಳ್ತಾ ಇದ್ರು. ತುಂಬ ಸುಂದರವಾಗಿ ಹೇಳ್ತಾ ಇದ್ರು. ಯಾಕೆಂದರೆ ನಮಗೆ ಅನಂತದ ಜ್ಞಾನವೇ ಇಲ್ಲ. ಅನಂತದ ಜ್ಞಾನವೇ ಇಲ್ಲದ ನಮಗೆ ಅನಂತಾನಂತದ ಜ್ಞಾನ ಹೇಗೆ ಬರ್ತದೆ ಅಂತ ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಮುಂದೆ ಒಂದು ಕಲ್ಲಿದೆ. ಆ ಕಲ್ಲನ್ನು ಕುಟ್ಟಿ 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 ಪುಡಿ 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 ಮಾಡಿದಾಗ ಎಷ್ಟೋ ಅದರಿನ ಸಂಖ್ಯೆಯನ್ನು ನಾವು ಎಣಿಸ್ಬೋದು. ಅದರಲ್ಲಿರುವಂತಹ ಕಣಗಳ ಸಂಖ್ಯೆಯನ್ನು ಎಣಿಸ್ಬೋದು. ಎದುರುಗಡೆ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಎಷ್ಟು ಕಣಗಳಿದೆ ಅದು ನಮಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಎದುರುಗಡೆ ಇರುವಂತಹ ಬೆಟ್ಟದಲ್ಲಿ ಇರುವ ಕಣಗಳೆಷ್ಟು? ಅನಂತ. ಹಾಗೆ ಬೆಟ್ಟಗಳ ಒಡೆಯ, ಬೆಟ್ಟಗಳ ರಾಜನಾದಂತಹ ಹಿಮಾಲಯ ಪರ್ವತದಲ್ಲಿ ಎಷ್ಟು ಕಣಗಳಿರಬಹುದು? ಅದರಲ್ಲಿ ಅನಂತಾನಂತ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ ಪರಮಾತ್ಮನ ರೂಪಗಳೆಷ್ಟಿವೆ ಅಂತಂದರೆ ಒಬ್ಬೊಬ್ಬನ ಶರೀರದಲ್ಲಿ ಅನಂತ ರೂಪಗಳನ್ನು ಪರಮಾತ್ಮ ಪಡೆದಿದ್ದಾನೆ. ದೇಹಸ್ಥ ವಿಷ್ಣು ರೂಪಾಣಿ. ಪರಮಾತ್ಮ ಒಂದೊಂದು ಕಣದಲ್ಲೂ ಕೂಡ ಅನೇಕ ರೂಪಗಳನ್ನು ಪಡೆದಿದ್ದಾನೆ. ಉದಾಹರಣೆಗೆ ನಮ್ಮ ಬಲಭಾಗದಲ್ಲಿ 32,000 ಪುರುಷ ರೂಪಗಳೆಂದಿದ್ದಾನೆ. ಎಡಭಾಗದಲ್ಲಿ 32,000 ಸ್ತ್ರೀ ರೂಪಗಳಿಂದ 36,000 ಸ್ತ್ರೀ ರೂಪಗಳಿಂದ ಪರಮಾತ್ಮ ಇದ್ದಾನೆ. ಹೀಗೆ ಸಂಖ್ಯೆಗೆ ತೋರುವಂತೆ ಇಷ್ಟು ಮಾತ್ರ ಹೇಳ್ತಾರೆ. ಆದರೆ ಪರಮಾತ್ಮನ ರೂಪಗಳು ಒಬ್ಬೊಬ್ಬರ ಶರೀರದಲ್ಲೂ ಕೂಡ ಅನಂತ ಇವೆ. ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ. ಪರಮಾತ್ಮನ ರೂಪ ಅಂತ ಏಕವಚನವನ್ನು ಪ್ರಯೋಗ ಮಾಡಿಲ್ಲ, ವಿಷ್ಣು ರೂಪಾಣಿ ಅಂತ ಬಹುವಚನವನ್ನು ಪ್ರಯೋಗ ಮಾಡಿದರು. ಅಂದರೆ ಪ್ರತಿಯೊಬ್ಬರ ಶರೀರದಲ್ಲಿರುವಂತಹ ಅನೇಕ ಪರಮಾತ್ಮನ ರೂಪಗಳೇನಿವೆಯೋ ಅದನ್ನೇ ಅಧಿಯಜ್ಞ ಅಂತ ಕರೀತಾರೆ. ಯಾಕೆ ಪರಮಾತ್ಮ ಹಾಗೆ ಯಾಕಿರಬೇಕು, ಅನೇಕ ರೂಪಗಳಿಂದ ತಾನು ಯಾಕಿರಬೇಕು ಅಂತಂದರೆ ನಮ್ಮ ಶರೀರದಿಂದ ಒಂದೊಂದು ಕ್ಷಣಕ್ಕೂ ಕೂಡ ಅನೇಕ ಕಣಗಳು ಹೊರಗೆ ಬರ್ತವೆ, ಅನೇಕ ಕಣಗಳು ಹುಡ್ತವೆ. ಇದನ್ನು ಶೌಚ ಪ್ರಕರಣದಲ್ಲಿ ಹೇಳ್ತಾರೆ. ಈ ಶರೀರವನ್ನು ಯಾಕೆ ಶುದ್ಧಿ ಮಾಡಿಕೊಳ್ಳಬೇಕು ಅಂತಂದರೆ ಸವತಿ ಅಹರಹ ಮಲಂ. ನಮ್ಮ ಶರೀರ ಒಂದೊಂದು ಕ್ಷಣಕ್ಕೂ ಕೂಡ ಅನೇಕ ಮೃತ ಕಣಗಳನ್ನು, ಅಂದರೆ ಡೆಡ್ ಸೆಲ್ಸ್ ಅಂತಾರಲ್ಲ, ಅದನ್ನು ಹೊರಗಾಗ್ತದೆ, ಮತ್ತು ಹೊಸ ಕಣಗಳನ್ನು ತಾನು ಹುಟ್ಟಿಸಿಕೊಳ್ತದೆ. ಅಕಸ್ಮಾತ್ತು ಈ ಮೃತ ಕಣಗಳು ನಮ್ಮ ಶರೀರದಿಂದ ಹೊರಗೆ ಬೀಳದಿದ್ದರೆ ನಮ್ಮ ಶರೀರ ಎಲ್ಲ ಕೂಡ ವಿಷಪೂರಿತವಾಗಿಬಿಡ್ತದೆ. ಅದು ಆ ಕಣಗಳಿಗೆ ಸ್ವತಃ ಪ್ರವೃತ್ತಿ ಇಲ್ಲ. ಯಾಕೆ? ಅದು ಜಡ. ಹೀಗಾಗಿ ಪರಮಾತ್ಮ ಆ ಮೃತ ಕಣಗಳಲ್ಲೂ ಪರಮಾತ್ಮ ಇದ್ದಾನೆ. ಮೃತ ಕಣಗಳಲ್ಲಿ ಪರಮಾತ್ಮ ಇದ್ದು ಆ ಕಣಗಳನ್ನು ಹೊರಗೆ ಹಾಕ್ತಾನೆ. ಹೊಸದಾಗಿ ಹುಟ್ಟುವ ಕಣದಲ್ಲಿ ಪರಮಾತ್ಮ ಇದ್ದಾನೆ. ಯಾಕೆ? ನಮ್ಮಲ್ಲಿ ಚೈತನ್ಯ ಬರಬೇಕಲ್ವಾ, ನಮಗೆ ಶಕ್ತಿ ಬರಬೇಕಲ್ವಾ, ನಮಗೆ ಒಂದು ಮುಖದಲ್ಲಿ ಒಂದು ವರ್ಚಸ್ಸು ಬರಬೇಕು ಅಂತಂದರೆ ಆ ಹೊಸ ಕಣಗಳು ಹುಟ್ಟಬೇಕು. ಅದಕ್ಕಾಗಿ ಪರಮಾತ್ಮ ಅನಂತ ರೂಪಗಳಿಂದ ಇದ್ದು ನಮಗೆ ಮಹಾ ಉಪಕಾರವನ್ನು ಮಾಡ್ತಾನೆ. ಅಂತಹ ಪರಮಾತ್ಮನನ್ನು ಅಧಿಯಜ್ಞ ಅಂತ ಕರೀತಾರೆ. ಇನ್ನು ಈಗ ಹೇಳಿದಂತೆ ಅಧಿಭೂತಂ ಜಡಂ ಪ್ರೋಕ್ತಂ. ಅಧಿಭೂತ ಅಂತಂದರೆ ಜಡ. ಜೀವನಿಗೆ ಉಪಕಾರಕವಾಗಿರುವಂತಹ ಎಲ್ಲ ವಸ್ತುಗಳು ಕೂಡ ಅಧಿಭೂತವಾಗಿವೆ. ಅಧ್ಯಾತ್ಮಂ ಜೀವ ಉಚ್ಯತೆ. ಅಧ್ಯಾತ್ಮ ಅಂತ ಹೇಳಿ ಜೀವನನ್ನು ಕರೀತಾರೆ. ಹಿರಣ್ಯಗರ್ಭ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರನ್ನು ಅಥವಾ ಶೇಷದೇವರನ್ನು ಅಧಿದೈವ ಅಂತ ಕರೀತಾರೆ. ಬ್ರಹ್ಮ ನಾರಾಯಣೋ ದೇವ ಸರ್ವದೇವೇಶ್ವರೇಶ್ವರ. ಇನ್ನು ಸಾಕ್ಷಾತ್ ಪರಮಾತ್ಮ ಈ ಎಲ್ಲದಕ್ಕೂ ಒಡೆಯನಾಗಿ ಇರುವವನು ಪರಮಾತ್ಮನೇ. ಯಥಾಪ್ರತೀತಂ ಸರ್ವಂ ಅತ್ರ ನೈವ ವಿರುದ್ಧತೆ ಅಂತ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಕೂಡ ಗೀತಾಕಲ್ಪ ಎನ್ನುವಂತಹ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಈ ಗ್ರಂಥಗಳ ಹೆಸರು ಹೇಳಿಬಿಡ್ತಾರೆ. ಈ ಗ್ರಂಥಗಳು ಇವ ಉಪಲಬ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಉಪಲಬ್ಧಿ ಇಲ್ಲದಿರುವಂತಹ ಗ್ರಂಥಗಳ ಹೆಸರುಗಳನ್ನು ಬರೆದ್ರೇ ಅನೇಕ ಗ್ರಂಥಗಳಾಗ್ಬಿಡ್ತವೆ. ಅಷ್ಟು ಗ್ರಂಥದ ರಾಶಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಇನ್ನು ಸ್ಕಂದ ಪುರಾಣದಲ್ಲೂ ಕೂಡ ತಿಳಿಸ್ತಾರೆ, ಆತ್ಮಾಭಿಮಾನಾಧಿಕಾರ ಸ್ಥಿತಂ ಅಧ್ಯಾತ್ಮಂ ಉಚ್ಯತೆ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ. ಆ ಆತ್ಮಾಭಿಮಾನದ ಅಧಿಕಾರ ಸ್ಥಿತಿಯನ್ನು ಅಧ್ಯಾತ್ಮ ಅಂತ ಕರೀತಾರೆ. ಈ ವಿಷಯವನ್ನು ನಾವು ಪೂರ್ವದಲ್ಲಿ ಪ್ರಸ್ತಾಪ ಮಾಡಿಕೊಂಡಿದ್ದೇವೆ. ದೇಹಾದ್ ಬಾಹ್ಯಂ ವಿನಾತೀವ ಬಾಹ್ಯತ್ವಾದ್ ಅಧಿದೈವತಂ.
ದೇಹದಿಂದ ಹೊರಗಿದ್ದದ್ದು ಇದನ್ನು ಅಧಿದೈವತ ಅಂತ ಕರೀತಾರೆ. ದೇವಾದಿಕಾರಕಂ ಸರ್ವಂ ಮಹಾಭೂತಾದಿಕಾರಕಂ ತತ್ಕಾರಣಂ ತಥಾ ಕಾರ್ಯಂ ಅಧಿಭೂತಂ ತದಂತಿಕಾ. ದೇಹಕ್ಕೆ ವಿಶಿಷ್ಟವಾದಂತಹ ಶಕ್ತಿಯಾದಿಗಳನ್ನು ಕೊಟ್ಟು ಅಧಿಕಾರವನ್ನು ಕೊಡ್ತದೆ. ಅದು ಮಹಾಭೂತಾಧಿಕಾರಕಂ. ಹೇಗೆ ಬರ್ತದೆ ನಮಗೆ ಆ ಶಕ್ತಿ ಅಂತಂದರೆ ಪರಮಾತ್ಮನ ಅನುಗ್ರಹದಿಂದ, ಮಹಾಭೂತನಾದಂತಹ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಆ ಶಕ್ತಿಯಾದಿಗಳು ಬರ್ತವೆ. ಹೀಗಾಗಿ ಅಧಿಭೂತ ಅಂತ ಅನ್ನೋದು ಪರಮಾತ್ಮನೇ ಅಂತ ಸ್ಕಂದ ಪುರಾಣದಲ್ಲಿ ತಿಳಿಸ್ತಾರೆ. ಇನ್ನು ಕೂರ್ಮ ಪುರಾಣದಲ್ಲೂ ಹೇಳ್ತಾರೆ, ಅಧ್ಯಾತ್ಮಂ ದೇಹಪರ್ಯಂತಂ ಕೇವಲ ಆತ್ಮೋಪಕಾರಕಂ ಸದೇಹ ಜೀವಭೂತಾನಿ ಯತ್ತೇಷಾಂ ಉಪಕಾರಕೃತ ಅಧಿಭೂತಂತು ಮಾಯಾಂತಂ ದೇವಾನಾಂ ಅಧಿದೈವತಂ. ದೇಹದವರೆಗೂ ಕೂಡ ಕೇವಲ ಆತ್ಮನಿಗೆ ಉಪಕಾರಕವಾದಂತಹ ದೇಹ, ಜೀವ ಹಾಗೂ ಭೂತ ಇವುಗಳು ನಮಗೆ ಎಷ್ಟು ಉಪಕಾರ ಮಾಡ್ತವೋ, ಈ ಉಪಕಾರಗಳಿಂದ ನಾವು ಜೀವನ ಎಷ್ಟು ಉಪಕೃತನಾಗ್ತಾನೋ ಅವೆಲ್ಲವೂ ಕೂಡ ಅಧಿದೈವತ ಅಂತ ಕರೀತಾರೆ. ಅಧಿದೈವತ ಅಂತ ಹಿಂದಕ್ಕೆ ಸಾಕ್ಷಾತ್ ಶೇಷದೇವರನ್ನು ಹಾಗೂ ಚತುರ್ಮುಖ ಬ್ರಹ್ಮದೇವರನ್ನು ಕರೆದರು. ಹೀಗೆ ಅಧಿದೈವತ ಅಧ್ಯಾತ್ಮಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡಿದ ಮೇಲೆ ಇನ್ನು ನಾವು ಒಂದು ವಿಷಯವನ್ನು ಇಲ್ಲಿ ತಿಳಿದುಕೊಳ್ಳಬೇಕು. ಅಧಿದೈವತ ಅಂಥೇಳಿ ಪುರುಷಶ್ಚಾಧಿದೈವತಂ ಅಂತ ಹೇಳಿದರು. ಏನು ಪುರುಷಶ್ಚಾಧಿದೈವತಂ? ಅದಕ್ಕೆ ಹೇಳಿದರು, ಜೀವಗಳಿಗೆ ಅಭಿಮಾನಿಗಳಾದಂತಹ ಸಂಕರ್ಷಣ ರೂಪಿ ಪರಮಾತ್ಮ, ಹಾಗಂದರೆ ಸಾಕ್ಷಾತ್ ಶೇಷದೇವರು ಅಥವಾ ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳಿದರು. ಇನ್ನು ಅಧಿಭೂತ ಅಂತನ್ನೋದಕ್ಕೆ ಎಲ್ಲ ಜೀವನಿಗೆ ಉಪಕಾರಕವಾಗಿರುವಂತಹ ಎಲ್ಲ ವಸ್ತುಗಳು ಅಂತ ಇಷ್ಟೇ ಹೇಳಿಬಿಟ್ರು. ಆದರೆ ಜೀವ ಎಷ್ಟರಿಂದ ಎಷ್ಟು ಉಪಕಾರವನ್ನು ಪಡಿತಾನೆ ಅದನ್ನು ಹೇಳಲು ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಇವತ್ತು ನಾವು ಬೇಕಾದಂತಹ ಏನೋ ಸ್ವಲ್ಪ ನೀರನ್ನು ನಾವು ಕುಡಿದ್ವಿ, ನಾವೇನೋ ಘಟಘಟ ಅಂಥೇಳಿ ಸ್ವಲ್ಪ ನೀರನ್ನು ಕುಡಿದು ಬಿಟ್ವಿ. ಆ ನೀರು ಎಲ್ಲಿಂದ ಬಂತು? ಆ ನೀರನ್ನು ನಮಗೆ ಒದಗಿಸುವುದಕ್ಕೆ ಎಷ್ಟು ಜನ ದೇವತೆಗಳು ಎಷ್ಟು ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಯಾವುದೋ ಖಂಡದಲ್ಲಿರುವಂತಹ ನೀರು ಹರಿತಾ ಇರ್ತದೆ, ಅದನ್ನು ಸೂರ್ಯದೇವರು ಬಾಷ್ಪೀಕರಣ ಮಾಡ್ತಾರೆ. ತಮ್ಮ ಬಿಸಿಲಿನಿಂದ ಅದನ್ನು ಮೇಲೆ ತೆಗೆದುಕೊಂಡು ಹೋಗಿ ಬಾಷ್ಪೀಕರಣ ಮಾಡಿ ಅದನ್ನು ಮೇಘ ಮಾಡಿ, ಮೇಘದಿಂದ ನಾವು ಇರುವಂತಹ ಸ್ಥಳದಲ್ಲಿ ಅದನ್ನು ಸುರಿಸಿ, ಅದು ಸರಿಯಾಗಿ ನಮ್ಮ ಕೈಗೆ ಬರುವಂತೆ, ನಮ್ಮ ಬಾಯಿಯಲ್ಲಿ ಸೇರುವಂತೆ, ಅದರಿಂದ ನಮಗೆ ತೃಪ್ತಿ ಆಗುವಂತೆ ಮಾಡುವಂತೆ ಮಾಡ್ತಾರೆ. ಹೀಗಾಗಿ ನಮಗೆ ಉಪಕಾರಕವಾಗಿರುವಂತಹ ಈ ಎಲ್ಲ ವಸ್ತುಗಳನ್ನು ಕೂಡ ಅಧಿಭೂತ ಅಂತ ಕರೀತಾರೆ. ಅಂದರೆ ಅಧಿಭೂತಕ್ಕೆ ನಾವು ಸ್ಪಷ್ಟವಾಗಿ ಇತ್ಯರ್ಥ ಅಂತ ಹೇಳಲು ಹೊರಡ್ತೀವಿ, ಆದರೆ ಹೇಳಲು ಸಾಧ್ಯ ಇಲ್ಲ ಅಂತಂದರೆ ಅದಕ್ಕೆ ತುಂಬ ವಿಷಯಗಳಿವೆ ಅಂತ ಅರ್ಥ. ಅಷ್ಟು ವಿಷಯಗಳಿವೆ. ಅಧಿಭೂತಂ ಕ್ಷರೋಭಾವ, ನಾಶವಾಗುವಂತಹ ವಸ್ತುಗಳೆಲ್ಲವೂ ಕೂಡ ಅಧಿಭೂತ ಅಂತ ಕರೆಸಿಕೊಳ್ತವೆ. ಇನ್ನು ಚತುರ್ಮುಖ ಬ್ರಹ್ಮದೇವರು, ಶೇಷದೇವರು ಇವರಿಬ್ಬರನ್ನು ಅಧಿದೈವ ಅಂತ ಕರೀತಾರೆ ಅಂತ ಹೇಳಿದರು. ಇನ್ನು ಅರ್ಜುನನ ಆರನೆಯ ಪ್ರಶ್ನೆ ಕೇಳಿದ್ದ, ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞ ಕಥಂ ಗೋತ್ರ, ಅಧಿಯಜ್ಞ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದ. ಅದಕ್ಕೆ ಪರಮಾತ್ಮ ದೀರ್ಘವಾದಂತಹ ಉತ್ತರವನ್ನು ನೀಡ್ತಾನೆ. ಸಾಮಾನ್ಯವಾಗಿ ನೀಡುವುದಿಲ್ಲ. ಪರಮಾತ್ಮ ಹೇಳ್ತಾನೆ, ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ. ಅಧಿಯಜ್ಞ ಅಂದ್ರೆ ಯಾರನ್ನು ತಿಳಿದಿದ್ದಪ್ಪ? ನಾನೇ ಅಧಿಯಜ್ಞ ಅಂತ ಹೇಳ್ತಾನೆ. ಇವಾಗೆ ನಾವು ಗೀತಾಕಲ್ಪ ಹಾಗೂ ಸ್ಕಂದ ಪುರಾಣ, ಕೂರ್ಮ ಪುರಾಣ ಎಲ್ಲ ಪುರಾಣದ ಅನೇಕ ಮಾತುಗಳನ್ನು ಕೇಳಿದ್ವಿ. ಅಧಿಯಜ್ಞ ಅಂದರೆ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಶರೀರದಲ್ಲಿ ಇದ್ದು ಜೀವನು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು ಕೂಡ ಒಂದು ಯಜ್ಞವೆಂದು ಭಾವಿಸಿ ಆ ಯಜ್ಞದ ಫಲವನ್ನು ತಾನೂ ಉಣ್ತಾನೆ. ಅಂದರೆ ಸ್ವಾಖ್ಯರಸವನ್ನು ಭೋಗ ಮಾಡ್ತಾನೆ. ಆ ಸ್ವಾಖ್ಯರಸ ಭೋಗದಿಂದ ತನಗೆ ತೃಪ್ತಿಯಾಗುವಂತೆ ಮಾಡಿದ ಜೀವನಿಗೂ ಕೂಡ ಪುಣ್ಯವನ್ನು ನೀಡ್ತಾನೆ. ಎಷ್ಟು ಸೂಕ್ಷ್ಮವಾಗಿ ನೀಡ್ತಾನೆ ಅಂತಂದರೆ, ಜೀವ ತನ್ನ ಕಣ್ಣಿನಿಂದ ಒಂದು ಸುಂದರವಾದ ವಸ್ತುವನ್ನು ನೋಡಿ ಈ ನೋಡುವವರು ಕೂಡ ಎರಡು ಥರ ಇರ್ತಾರೆ. ಒಬ್ಬನು ನೋಡಿ ಸುಮ್ಮನೆ ಬಿಟ್ಬಿಡ್ತಾನೆ, ನೋಡಿ ಏನೋ ಆ ರಸಾಸ್ವಾದನೆ ಮಾಡ್ತಾನೆ, ಅಥವಾ ಒಂದು ಸುಂದರವಾದ ಖಾದ್ಯ ಪದಾರ್ಥವನ್ನು ಬಹಳ ರುಚಿಯಾದ ಪದಾರ್ಥವನ್ನು ತಾನು ಸ್ವೀಕಾರ ಮಾಡ್ತಾನೆ, ಅಷ್ಟೇ ಬಿಟ್ಬಿಡ್ತಾನೆ. ಆದರೆ ಉತ್ತಮ ಪುರುಷ ಯಾವನಿರ್ತಾನೋ, ಮುಕ್ತಿಯೋಗ್ಯ, ಅವನೇನು ಮಾಡ್ತಾನೆ ಅಂತಂದರೆ, ತಾನು ನೋಡಿದ ದೃಶ್ಯ, ಆ ದೃಶ್ಯ ಎಷ್ಟು ಸುಂದರವಾಗಿದೆ ಅಂತ ಚಿಂತನೆ ಮಾಡ್ತಾನೆ. ಇಷ್ಟು ಸುಂದರವಾದಂತಹ ವಸ್ತುವನ್ನು ಪರಮಾತ್ಮನೇ ಸೃಷ್ಟಿ ಮಾಡಲಿಲ್ಲ ಮಾತ್ರವಲ್ಲ, ಅದು ನನ್ನ ಭೋಗಕ್ಕೆ ಬರುವಂತೆ ಮಾಡಿದ. ಹೀಗಾಗಿ ಪರಮಾತ್ಮ ಇದೆಂತಹ ಅದ್ಭುತವಾದ ಸೃಷ್ಟಿ ಅಂತ ತಾನು ಅದೊಂದು ಯಜ್ಞವಾಗಿ ಭಾವಿಸಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ. ಅದರಲ್ಲಿರುವಂತಹ ಸುಂದರ ರೂಪವನ್ನು ಪರಮಾತ್ಮ ಭೋಗ ಮಾಡ್ತಾನೆ. ತಾನು ಭೋಗ ಮಾಡಿ ತಾನು ತೃಪ್ತಿಪಟ್ಟದರ ಫಲವಾಗಿ ಜೀವನಿಗೆ ಪುಣ್ಯವನ್ನು ನೀಡ್ತಾನೆ.
ಪುಣ್ಯ ಅಂತಂದರೆ ಹಾಗೆ ನಾವೇನೋ ಕರ್ಮ ಮಾಡಿದ್ವಿ, ಆ ಕರ್ಮದಿಂದ ಹಾಗೆ ಪುಣ್ಯ ಬಂತು ಅಂತ ಅರ್ಥ ಅಲ್ಲ. ನಾವು ಮಾಡುವ ಕರ್ಮದಿಂದ ಪರಮಾತ್ಮನ ತೃಪ್ತಿಯಾಗಬೇಕು. ಆ ಪರಮಾತ್ಮನ ತೃಪ್ತಿಯಿಂದ ಮಾತ್ರ ಜೀವನಿಗೆ ಪುಣ್ಯ ಬರ್ತದೆ. ಹಾಗೇನೆ ಒಳ್ಳೆ ರುಚಿಯಾದ ಖಾದ್ಯ ಪದಾರ್ಥವನ್ನು ಜೀವ ತಾನು ತಿಂದ ಮೇಲೆ ಮೂರ್ಖನಾದವನೇನು ಮಾಡ್ತಾನೆ, ಎಷ್ಟು ಚೆನ್ನಾಗಿದೆ, ಅಡಿಗೆವರು ಚೆನ್ನಾಗಿ ಮಾಡಿದರು ಅಷ್ಟೇ, ಅವನಷ್ಟಕ್ಕೆ ಸೀಮಿತನಾಗಿಬಿಡ್ತಾನೆ. ಆದರೆ ಜ್ಞಾನಿಯಾದವನು ಏನು ಮಾಡ್ತಾನೆ ಅಂತಂದರೆ, ಇಷ್ಟು ರುಚಿಯಾದಂತಹ ಪದಾರ್ಥವನ್ನು ಈ ಪದಾರ್ಥಕ್ಕೆ ಮಾಡುವುದಕ್ಕೆ ಅಡಿಗೆಯವರನ್ನು, ಆ ಅಡಿಗೆಯವರು ಮಾಡುವುದಕ್ಕೆ ಬೇಕಾದ ಪದಾರ್ಥಗಳನ್ನು, ಒಂದೇನೋ ಪದಾರ್ಥ ಮಾಡಿದ್ರೆ ಒಂದೇ ಪದಾರ್ಥ ಹಾಕಿ ಮಾಡುವುದಿಲ್ಲ, ಅದಕ್ಕೆ ಅಗ್ನಿ ಸಂಯೋಗ ಆಗಬೇಕು, ಪಾತ್ರೆಗಳು ಬೇಕು, ಅಕ್ಕಿ, ಬೇಳೆ, ತುಪ್ಪ, ಸಕ್ಕರೆ ಇತ್ಯಾದಿಗಳೆಲ್ಲ ಬೇಕು. ಅವೆಲ್ಲವನ್ನೂ ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ. ಆ ಪರಮಾತ್ಮ ಸೃಷ್ಟಿ ಮಾಡಿ ಅಡಿಗೆಯವರಿಂದ ಸರಿಯಾಗಿ ಮಾಡಿಸಿ ದೇವರು ತಾನು ಭೋಗ ಮಾಡಿ ಉಳಿದ ಪದಾರ್ಥಗಳನ್ನು ನನಗೆ ನೀಡಿದ. ಹೀಗಾಗಿ ಪರಮಾತ್ಮನಿಗೆ ಕೃತಜ್ಞತೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಯಾವನು ತಿಳಿತಾನೋ, ಆ ತಿಳಿಯುವುದರಿಂದ ತೃಪ್ತನಾಗಿ ಪರಮಾತ್ಮ ಯಾವನಿಗಾದರೆ ಉತ್ತಮವಾದಂತಹ ಪುಣ್ಯಾದಿಗಳನ್ನು ನೀಡ್ತಾನೋ ಆ ಪರಮಾತ್ಮನೇ ಅಧಿಯಜ್ಞ. ಈ ಪರಮಾತ್ಮ ಅಧಿಯಜ್ಞ ಎಲ್ಲಿದ್ದಾನೆ? ದೇಹೇ, ನಮ್ಮ ಶರೀರದಲ್ಲೇ ಇದ್ದಾನೆ. ಅಂದರೆ ಪ್ರತಿಯೊಬ್ಬ ಮಾನವನೂ ಕೂಡ ಬೆಳಿಗ್ಗೆ ಎದ್ದಾಗಿನಿಂದ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಈ 3 ಅವಸ್ಥೆಗಳಲ್ಲಿ ಕಾಯತಃ ಶರೀರದಿಂದ ಹಾಗೂ ಮಾನಸಿಕವಾಗಿ ವಾಚನಿಕವಾಗಿ ಏನೇನು ಕರ್ಮಗಳನ್ನು ಮಾಡ್ತೇವೋ ಈ ಎಲ್ಲ ಕರ್ಮಗಳನ್ನು ಕೂಡ ಆ ಕರ್ಮಗಳ ಫಲವನ್ನು ನೀಡುವ ಪರಮಾತ್ಮನೇ ಅಧಿಯಜ್ಞ. ಏನೋ ನಾವು ಜಾಗೃತಾವಸ್ಥೆಯಲ್ಲಿದ್ದಾಗ ಮಾತ್ರ, ಎಚ್ಚರವಿದ್ದಾಗ ಮಾತ್ರ ಮಾಡುವಂತೆ ಅಲ್ಲ, ಮಲಗಿದಾಗಲೂ ಕೂಡ ನಮ್ಮ ಶರೀರ ಮಲಗಿರ್ತದೆ, ನಮ್ಮ ಮನಸ್ಸು ಮಾತ್ರ ಸಕ್ರಿಯವಾಗಿರ್ತದೆ. ಅವಾಗಲೂ ಕೂಡ ನಮ್ಮ ಮನಸ್ಸು ಅನೇಕ ವಿಚಾರಗಳನ್ನು ಮಾಡ್ತದೆ. ಆ ವಿಚಾರಗಳು ಕೂಡ ಸರಿಯಾಗಿರಬೇಕು, ಅದು ಕೂಡ ಪರಮಾತ್ಮನ ಪೂಜೆಯಾಗಿರಬೇಕು. ಅದಕ್ಕೆ ಹೇಳ್ತಾರೆ, ತ್ರಿವಿಧಂ ತತ್ಪೂಜಾತ್ಮಕಂ ಯಥಾಶಕ್ತಿ ಯಥಾಗ್ನಿಪ್ತಿ ಯಥಾವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿಃ ವಿದ್ಯಾಸಂಬಂಧಿಭಿಃ ದೇಹ ಸಂಬಂಧಿಭಿಶ್ಚ ಅಶೇಷೈಃ ತ್ವದೀಯೈಃ ತ್ವತ್ಸರ್ವ ಕರ್ಮ ಕರ್ತೃತ್ವ ಕಾರಯಿತೃತ್ವಾದನುಸಂಧಾನಂ ಕಾರ್ಯಿಷ್ಯೇ ಚ ಅಂತ ಹೇಳ್ತಾರೆ. ಪರಮಾತ್ಮ ನಾನು ಮಲಗಿದಾಗ, ಎಚ್ಚರವಿದ್ದಾಗ ಮಾತ್ರವಲ್ಲ, ಮಲಗಿದಾಗಲೂ ಕೂಡ ಕಾಯ ವಾಚ ಮನಸ ಮಾಡಿದಂತಹ ಎಲ್ಲ ಕರ್ಮಗಳು ಕೂಡ ನಿನ್ನ ಪೂಜಾತ್ಮಕವಾಗಲಿ. ನಿನ್ನ ಪೂಜಾತ್ಮಕವಾಗಿದ್ದು ಅವು ನಿನ್ನ ಪೂಜೆ ಅಂತ ನಾನು ಸಮರ್ಪಣೆ ಮಾಡಿದಾಗ ನೀನು ಅದನ್ನು ಸ್ವೀಕರಿಸಿ ನನಗೆ ನನ್ನ ಯೋಗ್ಯತಾನುಸಾರವಾಗಿ ಪುಣ್ಯವನ್ನು ನೀಡು, ನೀನು ತೃಪ್ತನಾಗು. ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಅನೇಕ ಕರ್ಮಗಳನ್ನು ಮಾಡ್ತಾರೆ. ಒಂದು ಕಡೆ ಒಂದು ದೀರ್ಘವಾದ ಗ್ರಂಥವನ್ನು ಮಾಡ್ತಾರೆ. ಎಷ್ಟು ದೀರ್ಘವಾದ ಗ್ರಂಥ ಅಂತಂದರೆ, ಅವರ ಗುರುಗಳಿರ್ತಾರೆ, ಅವರ ಗುರುಗಳು ದೊಡ್ಡ ಗ್ರಂಥರಾಶಿ. ಈ ಗ್ರಂಥರಾಶಿಯನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡದೇನೆ ಊಟ ಮಾಡೋದಿಲ್ಲ. ಅದು ಅವರ ಒಂದು ನಿಶ್ಚಲವಾದಂತಹ ವ್ರತ. ಅದು ಪಾರಾಯಣ ಮಾಡಲಿಕ್ಕೆ ತುಂಬ ಸಮಯ ಬೇಕು. ಶಿಷ್ಯ ತಾನು ಆಲೋಚನೆ ಮಾಡ್ತಾನೆ, ನಮ್ಮ ಗುರುಗಳಿಗೆ ಇಷ್ಟು ತೊಂದರೆ ಆಗಬಾರ್ದು, ಯಾಕೆಂದರೆ ಊಟ ಇತ್ಯಾದಿಗಳನ್ನು ಬಿಟ್ಬಿಡ್ತಾರೆ, ಊಟ ಮಾಡುವುದು ತಡ ಆಗ್ತದೆ, ದೇಹಕ್ಕೆ ಆಲಸ್ಯವಾಗ್ತದೆ ಅಂಥೇಳಿ ಗುರುಗಳ ಮೇಲಿನಿಂದ ಪ್ರೀತಿಯಿಂದಾಗಿ ಆ ಗ್ರಂಥವನ್ನು ಚಿಕ್ಕದನ್ನಾಗಿ ಮಾಡ್ತಾರೆ. ಚಿಕ್ಕದನ್ನಾಗಿ ಮಾಡಿ, ಚಿಕ್ಕದು ಅಂದರೆ ಎಷ್ಟು ಚಿಕ್ಕದು ಅಂತಂದರೆ ಒಂದು 30-40 ಶ್ಲೋಕದಲ್ಲಿ ಮಾಡಿ, ಅಂದರೆ ಸಮಗ್ರವಾದಂತಹ ವಾಂಗ್ಮಯ ಬ್ರಹ್ಮಸೂತ್ರಗಳು 564 ಬ್ರಹ್ಮಸೂತ್ರಗಳೇನಿವೆಯೋ ಆ 564 ಬ್ರಹ್ಮಸೂತ್ರಗಳ ಸಂಕ್ಷೇಪೀಕರಣ, ಅದನ್ನು ಸಂಗ್ರಹ ಮಾಡಿ ಚಿಕ್ಕ ಗ್ರಂಥವನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಗುರುಗಳಿಗೆ ಕೊಟ್ಟು ಪಾರಾಯಣ ಮಾಡಿರಿ ಅಂತ ಹೇಳ್ತಾರೆ. ಇಷ್ಟು ಮಾಡಿದರೆ ಅವರು ಏನು ಮಾಡಿದರು ಕೊನೆಗೆ? ನಮೋ ನಮೋ ಶೇಷದೋಷ ದೂರ ಪೂರ್ಣ ಗುಣಾತ್ಮನೆ ವಿರಿಂಚಿ ಸರ್ವಪೂರ್ವೇಡ್ಯ ವಂದ್ಯಾಯ ಶ್ರೀ ವರಾಯತೆ. ಪರಮಾತ್ಮ ನಾನು ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದಲ್ಲ, ಈ ಗ್ರಂಥಗಳ ರಚನೆಯಿಂದ ನೀನು ತೃಪ್ತನಾಗು, ಬೇರೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹನುಮಂತ ದೇವರ ವೃತ್ತಾಂತದಲ್ಲೂ ಕೇಳ್ತೇವೆ, ಅನೇಕ ಮಹಾಮಹಾಜ್ಞಾನಿಗಳು, ಧ್ರುವರಾಜನಿರ್ಬೋದು, ಸುಧಾಮನಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಪರಮಾತ್ಮನ ಹತ್ರ ಹೋಗುವುದು ಬೇರೆ, ಆದರೆ ಕೊನೆಗೆ ಬೇಡುವುದೊಂದೇ, ಅದು ಪರಮಾತ್ಮನ ತೃಪ್ತಿ ಮಾತ್ರ. ಪರಮಾತ್ಮನ ತೃಪ್ತನಾದರೆ ಸಾಕು. ಶುಕಾಚಾರ್ಯರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಅನೇಕ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಹೊರಗಿರ್ತಾರೆ. ಪರಮಾತ್ಮ ಹೇಳ್ತಾನೆ, ನನಗೊಬ್ಬನಿಗೂ ಊಟ ಹಾಕಿದರೆ ಹೇಗೆ, ಅಷ್ಟು ಜನ ಕಾದಿದ್ದಾರಲ್ಲ ಅಂತಂದರೆ, ಪರಮಾತ್ಮ ತ್ವಯಿಭುಕ್ತೆ ಜಗತ್, ನೀನು ಊಟ ಮಾಡಿದರೆ ಸಾಕು, ಜಗತ್ತೇ ಊಟ ಮಾಡಿದಂತೆ ನೀನು.
ಅಂಥೇಳಿ ಪರಮಾತ್ಮನಿಗೆ ಏನು ಅಲ್ಪವಾಗಿ ನೀಡಿದರೂ ಕೂಡ ಆ ಪರಮಾತ್ಮ ತೃಪ್ತನಾಗಿ ನಮಗೆ ಅನಂತವಾದಂತಹ ಮೋಕ್ಷವನ್ನು ನೀಡ್ತಾನೆ. ಆ ವಿಧವಾದಂತಹ ಪರಮಾತ್ಮ ಯಾವನಿದ್ದಾನೋ ಅವನೇ ಅಧಿಯಜ್ಞ ಅಂತ ಆ ವಿಷಯವನ್ನು ಹೇಳೋದಕ್ಕೆ ಪರಮಾತ್ಮ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ ಅಸ್ಮಿನ್ ದೇಹೇ ಅಧಿಯಜ್ಞ ಪ್ರಾಗುಕ್ತ ದಿಶಾ ಅಧಿಯಜ್ಞ ಇತಿ ಪ್ರಾದಿ ಸಮಾಸಃ. ಇದನ್ನು ಅಧಿಯಜ್ಞ ಅನ್ನೋದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಅಂತಂದರೆ ಯಜ್ಞೇ ಅಧಿಯಜ್ಞ ಅಂತ ಸಮಾಸವನ್ನು, ಅಥವಾ ಅಧಿಷ್ಠಿತ ಯಜ್ಞ ಅನೇನೇತಿ ಬಹುರ್ವ್ರೀಹಿ ಸಮಾಸವನ್ನಾದರೂ ಮಾಡಬಹುದು. ಅಂದರೆ ನಮ್ಮ ಯಜ್ಞದಲ್ಲಿದ್ದು ತಾನು ಆ ಯಜ್ಞವನ್ನು ಸ್ವೀಕರಿಸಿ ನಮಗೆ ಪುಣ್ಯವನ್ನು ನೀಡ್ತಾನೆ, ಹೀಗಾಗಿ ಅಧಿಯಜ್ಞ ಅಂತ ಹೇಳ್ಬೋದು. ಅತ್ರ ಲೌಕಿಕ ದೇಹೇ ಯಜ್ಞಾಧಿಷ್ಠಾತ ಅಹಮೇವ. ಈ ಲೌಕಿಕವಾದಂತಹ ಶರೀರ, ಈ ಲೌಕಿಕವಾದಂತಹ ಶರೀರದಲ್ಲಿ ಇದ್ದು ಎಲ್ಲ ಯಜ್ಞಗಳನ್ನು ಭೋಗ ಮಾಡುವನು ನಾನೇ. ಅತ್ರೇತಿ ದೇಹ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ. ಪರಮಾತ್ಮ ಇಲ್ಲಿ ಅಧಿಯಜ್ಞೋ ಹಮೇವಾತ್ರ ಅಂತ ಹೇಳಿದ ಪರಮಾತ್ಮ. ಯಾಕೆ ಹಾಗೆ ಅತ್ರ ಶಬ್ದವನ್ನು ಹೇಳಿದ? ಅತ್ರ ಅಂತಂದರೆ ಈ ಮಾನವಾದಿ ಶರೀರಗಳಲ್ಲಿ ಏನು ಈಗ ಕೇವಲ ಈ ದೇಹ ಅಂತ ಹೇಳಿಬಿಟ್ರೆ ಸಾಕು, ಅತ್ರ ಮಾನವಾದಿ ಶರೀರ ಮಾತ್ರ ಯಾಕೆ ತೆಗೆದುಕೊಳ್ಳಬೇಕು ಅಂತಂದರೆ ಅದಕ್ಕೆ ಪರಮಾತ್ಮ ಅನೇಕ ಕಾರಣಗಳನ್ನು ನೀಡ್ತಾನೆ. ಆ ಕಾರಣಗಳನ್ನು ಅನಂತರ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ ಅಂತಕಾಲೇ ಚ ಮಾಮೇವ ಸ್ಮರನ್ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೇಯ ಸದಾ ಮತ್ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್.
ಕವಿಂ ಪುರಾಣಂ ಅನುಶಾಸಿತಾರಂ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೇದ್ಯಃ ಅಣೋರಣೀಯಾನ್ ಸಮನಸ್ಮರೇದ್ಯಃ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಭ್ರುವೋರ್मध्ये ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿತ್ಯಜನ್ ದೇಹಂ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ ಸ ಯಾತಿ ಪರಮಾಂ ಗತಿಂ ಅನನ್ಯಚೇತಾಃ ಸತತಂ ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ್ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಶ್ವತಂ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ ಸಂಸಿದ್ಧಿಂ ಪರಮಾಂಗತಾಃ ಆ ಬ್ರಹ್ಮಭುವನಾಲ್ಲೋಕಾಃ ಆ ಬ್ರಹ್ಮಭುವನಾಲೋಕಾಃ ಪುನರಾವರ್ತಿನೋರ್ಜುನ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ಅಹರ್ಯಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರ ವಿದೋ ಜನಾಃ ದೇಹೋರಾತ್ರವಿದೋ ಜನಾಃ ಅವ್ಯಕ್ತಾದ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪ್ರಭವತ್ಯಃ ರಾಗಮೇ ಪರಸ್ತಸ್ಮತ್ತು ಭಾವೋನ್ಯಃ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ
ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹೋ ಪರಮಾಂಗತಿಂ ತಮಾಹು ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಸ್ಯ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ಪ್ರಯಾತಾಯಾಂತಿ तं ಕಾಲಂ ವಕ್ಷ್ಯಾಮಿ ಭರತರ್ಷಭ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಬ್ರಹ್ಮ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿಹ್ಯೇತೆ ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ ಜಗತಃ ಶಾಶ್ವತೆ ಮತೆ ಏಕಯಾ ಯತ್ಯನಾವೃತ್ತಿಂ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅನ್ಯಯಾ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥ ಜಾನನ್ ನೈತೆ ಶ್ರುತಿ ಪಾತ ಜಾನ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ ಅಷ್ಟಮೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ. ಪಾರಾಯಣ ಮತ್ತು ಪ್ರವಚನ ಕಾಲದಲ್ಲಿ ಜ್ಞಾತಾಜ್ಞಾತವಾಗಿ ಉಂಟಾದ ಸಕಲ ದೋಷಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡುವಂಥ ಆ ಶ್ರೀನಿವಾಸ ದೇವರಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್
ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यता देव ನಾರಾಯಣ ನಮೋಸ್ತುತೆ नारायण नमोऽस्तुते ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ नारायणायेति समर्पयामि ಸರ್ವೇ ಭವಂತು ಸುಖಿನಃ सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु ಮಾ ಕಶ್ಚಿತ್ ದುಃಖಭಾಗ್ ಭವೇತ್ मा कश्चित् दुःखभाग् भवेत् ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ श्रियः कान्ताय कल्याणनिधये ನಿಧಯೇ ಅರ್ಥಿನಾಂ निधये अर्थिनाम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय